ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿ ಜಡಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಅಲಂಕರಿಸಿರುವ ಶ್ರೀಮಠದ ಪರಮ ಪೂಜ್ಯರು ಆತ್ಮೀಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಾನಂದ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಶುಭ ಸಂದೇಶವನ್ನು ನೀಡಿರುವಂಥ ಮದ್ಘನಲಿಂಗ ಚಕ್ರವರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ನಾಡಿನಲ್ಲಿ ಖ್ಯಾತ ಪ್ರವಚನಕಾರರಾಗಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ತಮ್ಮನ್ನೇ ತಾವು ಗುರುತಿಸಿಕೊಂಡಿರುವಂಥ ಪ್ರತಿಯೊಬ್ಬರನ್ನು ಆತ್ಮೀಯತೆಯಿಂದ ಕಾಣುವ ಸ್ವಭಾವವುಳ್ಳವರಾದ ಪರಮ ಪೂಜ್ಯ ಶ್ರೀ ನಿಜಗುಣ ದೇವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಳಕಲ್ಲಿಂದ ಆಗಮಿಸಿರುವಂಥ ಬಸವಚೇತನ ಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಗದಗದಿಂದ ಆಗಮಿಸಿರುವಂಥ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮವರೇ ಅನುಭಾವಿಗಳಾದಂಥ ಮಾರುತಿ ಶರಣರೇ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸುತ್ತಿರುವಂಥ ಯುವ ನಾಯಕರಾದ ಸರ್ವೋತ್ತಮ್ ಜಾರಕಿಹೊಳಿಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉಡಿ ತುಂಬಿಸಿಕೊಂಡಿರುವಂಥ ಯಾವತ್ತು ತಾಯಂದಿರೇ, ಹಿರಿಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ, ಆದರೆ ಹುಣಸ್ಯಾಳ ಅಜ್ಜೋರು ಹೇಳಿದಂಗೆ ಮಾತಾಡೋದು ಅನಿವಾರ್ಯವೂ ಆಗಿದೆ. ಬಹುತೇಕ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಯಾವ ವಿಶ್ವದಲ್ಲಿ ಯಾವ ದೇಶವೂ ಮಹತ್ವ ಕೊಡದಷ್ಟು ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಪೂಜ್ಯ ಭಾವನೆಯನ್ನು ಕೊಟ್ಟಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಬಸವಾದಿ ಶರಣರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಹೆಣ್ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ಅನುಭವ ಮಂಟದ ಬಳಿ ಅಕ್ಕ ಮಹಾದೇವಿಯವರಿದ್ದರು. ಇವತ್ತಿನ ದಿನಮಾನದಲ್ಲಿ ತಾವೆಲ್ಲರೂ ಅಕ್ಕ ಮಹಾದೇವಿಯ ಆದರ್ಶವನ್ನು ಇಟ್ಟುಕೊಂಡು ಅವರ ತತ್ವ ವಿಚಾರಗಳನ್ನು ಇಟ್ಟುಕೊಂಡು ನಿಮ್ಮ ಮನೆಯನ್ನು ಬೆಳಗಿಸುವಂಥವರಾಗಿದ್ದೀರಿ. ಅದಕ್ಕೋಸ್ಕರವಾಗಿ ಇವತ್ತು ತಾಯಂದಿರಿಗೆ ಉಡಿ ತುಂಬು ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂತಂದರೆ, ಆಕಳನ್ನು ಪೂಜೆ ಮಾಡಿದರೆ ಮುಕ್ಕೋಟಿ ದೇವರನ್ನು ಪೂಜೆ ಮಾಡಿಸಿದಷ್ಟು ಫಲ ಸಿಗುತ್ತದೆ ಅಂತೆ. ಒಬ್ಬ ಹೆಣ್ಣು ಮಗಳಿಗೆ ಉಡಿ ತುಂಬಿದರೆ ಭೂಮಿ ಮೇಲಿರುವಂಥ ಎಲ್ಲ ದೇವಾನುದೇವತೆಗಳಿಗೆ ಉಡಿ ತುಂಬಿದಷ್ಟು ಪುಣ್ಯ ಒಂದು ಹೆಣ್ಮಗಳಿಗೆ ಉಡಿ ತುಂಬಿದರೆ ಆ ಪುಣ್ಯ ಸಿಗುತ್ತದೆ ಅಂತೆ. ಅದಕ್ಕೂ ಮಿಗಿಲಾಗಿ ಸಾಮಾಜಿಕವಾಗಿ ಹೇಳೋದಾದ್ರೆ ಹೆಣ್ಮಕ್ಳು ಸಂತೋಷವಾಗಿದ್ದರೆ ಜಗತ್ತು ಸಂತೋಷವಾಗಿರ್ತದೆ. ನೀವು ಸಂತೋಷವಾಗಿದ್ದರೆ ನಿಮ್ಮ ಮನೆ ಶಾಂತಿ ಇರ್ತದೆ. ನೀವೇ ಸಂತೋಷವಾಗಿದ್ದಿಲ್ಲ ಅಂದ್ರೆ ನಿಮ್ಮ ಮನೆಗಿನ ಬಾಂಡೆ ಸಾಮಾನು ಸತ್ಯಕ್ಕೆ ಮಾತಾಡೋಕೆ ಹಿಡಿತಾವ. ಹೌದಿಲ್ಲ? ನೀವೇನು ಕೇಳ್ತೀರ ಅದನ್ನೆಲ್ಲ ತಂದು ಕೊಟ್ರೆ, ನೀವು ಹೇಳಿದಲ್ಲೆಲ್ಲ ಕರ್ಕೊಂಡು ಹೋದ್ರೆ, ನೀವು ಕೇಳಿದಂಗೆಲ್ಲ ಹ್ಞೂ ಅಂದ್ರೆ ಭಾಳ ಚಲೋ ಇರ್ತದೆ. ಒಂದಕ್ಕೇನಾರ ಅಡ್ಡ ಹಚ್ಚಿದ್ರಂದ್ರೆ ಚಾಲೋ ನೋಡ್ರಿ, ಅವತ್ತು ಅವನಿಗೆ ಊಟ ಇಲ್ಲ, ಮನೆಗೆ ಬಂದ್ರೆ ಮಾತಿಲ್ಲ, ಅವ ಹೊರಗ ಊಟ ಮಾಡಿ ತಿರುಗಾಡಬೇಕಾಗ್ತದೆ ಪರಿಸ್ಥಿತಿ. ಅದಕ್ಕೆ ಮನ್ಯಾಗ ಹೆಣ್ಮಗಳು ಶಾಂತವಾಗಿದ್ದಳು ಅಂತಂದ್ರೆ ಎಲ್ಲದೂ ಶಾಂತವಾಗಿರ್ತದೆ ಎನ್ನುವಂತಹ ಒಂದು ದೃಷ್ಟಿಯಿಂದ, ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯದ ಒಳಗೆ ಅದಕ್ಕೆ ಹೇಳ್ತಾರೆ ನೋಡ್ರಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೆ, ಹೆಣ್ಣನ್ನು ಪೂಜಿಸ್ತಾರೆ, ಅಲ್ಲೇ ದೇವರಿದ್ದಾನೆ ಅಂತ ಹೇಳ್ತಾರೆ.
ಹಾಗಾಗಿ ಜಡೆಸಿದ್ದೇಶ್ವರ ಜಾತ್ರೆಯಲ್ಲಿ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರು ನಮ್ಮ ಇಡೀ ಭಾರತ ದೇಶದ ಭೂಮಿ ಮೇಲಿರುವಂಥ ಎಲ್ಲ ದೇವರುಗಳಿಗೆ ಆಯಾ ಜಾಗಗಳಿಗೆ ಹೋಗಿ ಆ ದೇವರುಗಳಿಗೆ ಉಡಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜಡೆಸಿದ್ದೇಶ್ವರನ ಭಕ್ತರಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿದರೆ ಭೂಮಿ ಮ್ಯಾಗಿರುವಂಥ ಎಲ್ಲ ದೇವತೆಗಳಿಗೆ ಉಡಿ ತುಂಬಿದಂಗೆ ಆಗತ್ತೆ ಅಂತ ಹೇಳಿ ಇವತ್ತು ಜಾತ್ರೆಯಲ್ಲಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಅವರು ಮಾಡಿರ್ತಕ್ಕಂಥದ್ದು ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇವತ್ತು ದಾನದ ಬಗ್ಗೆ ಹೇಳಿದರೆ ಎಲ್ಲರೂ ಪೂಜ್ಯರು. ಭಾಳಷ್ಟು ಜನ ನಾವು ಏನು ಮಾಡಿದ್ದೀವಿ ಅಂತಂದರೆ, ಒಂದತ್ತ ಸುಭಾಷಿತಗಾರ ಹೇಳ್ತಾರೆ, ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈ ಕಿಂ ಪ್ರಯೋಜನಂ ಅಂತ ಹೇಳ್ತಾರೆ. ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಮನುಷ್ಯನಾದವನು ನಾವು ಹಾಕ್ಕೊಳ್ಳೋದ್ರಿಂದ ಭಾಳ ಚೆನ್ನಾಗಿ ಕಾಣ್ತೇವೆ, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣ್ತೇವೆ. ಭಾಳಷ್ಟು ಜನ ಕೈಗಳಿಗೆ ಬಂಗಾರದ ಬಳೆಗಳನ್ನು ಹಾಕ್ಕೊಳ್ಳೋದ್ರಿಂದ, ವಜ್ರ ಖಚಿತವಾಗಿರುವಂತಹ ಉಂಗುರಗಳನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣ್ತೇವೆ ಅಂತ ತಿಳಿದಿದ್ದಾರೆ. ಆದರೆ ಸುಭಾಷಿತದಲ್ಲಿ ಹೇಳ್ತಾರೆ, ಹಸ್ತಸ್ಯ ಭೂಷಣಂ ದಾನಂ. ಕೈಗೆ ನೀವು ಹಾಕ್ಕೊಂಡಿರುವಂಥ ಬಳೆಗಳಿರಲಿ, ಉಂಗುರಗಳಿರಲಿ, ಖಡ್ಗಗಳಿರಲಿ, ಅದು ಮುಖ್ಯ ಅಲ್ಲ. ಅದರಿಂದ ನಿಮ್ಮ ಕೈಗೆ ಕಿಮ್ಮತ್ತು ಬರೋದಿಲ್ಲ, ಅದರಿಂದ ನಿಮ್ಮ ಕೈ ಗುರುತಿಸ್ಕೊಳ್ಳೋದಿಲ್ಲ, ಅದರಿಂದ ನೀವು ಸಮಾಜದಲ್ಲಿ ಹೆಸರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಡುವಂಥ ದಾನ ಧರ್ಮದಿಂದ ಮಾತ್ರ ನಿಮ್ಮ ಕೈ ಗುರುತಿಸ್ಕೊಳ್ತದೆ ಹೊರತು ನೀವು ಹಾಕ್ಕೊಳ್ಳುವಂಥ ಬಂಗಾರದಿಂದ ನಿಮ್ಮ ಕೈ ಗುರುತಿಸ್ಕೊಳ್ಳಲ್ಲ ಅಂತ ಹೇಳಿ ಹಸ್ತಸ್ಯ ಭೂಷಣಂ ದಾನಂ ಅಂತ ಹೇಳಿದ್ರು. ಸತ್ಯಸ್ಯ ಭೂಷಣಂ ಕಂಠಂ. ನಮ್ಮ ಕಂಠಕ್ಕೆ, ಕೊರಳಿಗೆ ದೊಡ್ಡ ದೊಡ್ಡ ಸರಗಳನ್ನು, ದೊಡ್ಡ ದೊಡ್ಡ ಆಡಂಬರ ವೈಡೂರ್ಯಗಳನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ನಮ್ಮ ಕಂಠ ಭೂಷಣವಾಗಿ ಕಾಣೋದಿಲ್ಲ. ಏನು ಅಂತಂದ್ರೆ, ನಾವು ಸತ್ಯವನ್ನು ಮಾತನಾಡುವುದರಿಂದ, ಒಳ್ಳೆಯ ನುಡಿಗಳನ್ನು ಮಾತಾಡೋದರಿಂದ, ನಮ್ಮ ಮಾತುಗಳಿಂದ ಮತ್ತೊಬ್ಬರಿಗೆ ನೋವಾಗದ ಹಾಗೆ ನಾವು ಮಾತನಾಡೋದರಿಂದ, ನಮ್ಮ ಮಾತುಗಳು ಒಳ್ಳೆಯದನ್ನೇ ಆಗಬೇಕೇ ಹೊರತು, ನಮ್ಮ ಮಾತುಗಳಿಂದ ಮತ್ತೊಬ್ಬರಿಗೆ ಹಿತ ಆಗಬೇಕೇ ಹೊರತು, ನಮ್ಮ ಮಾತುಗಳಿಂದ ಮತ್ತೊಬ್ಬರಿಗೆ ನೋವಾಗದಂಥ ಮಾತುಗಳನ್ನು ಯಾವಾಗ ಆಡ್ತೀರಿ ಅವಾಗ ನಿಮ್ಮ ಕಂಠಕ್ಕೆ ಭೂಷಣ ಅಂತ ಹೇಳ್ತಾರೆ. ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಅಂತ ಹೇಳಿದ್ರು. ಕಿವಿಗಳಿಗೆ ಏನು ಭೂಷಣ? ನೀವು ಹಾಕ್ಕೋತೀರಿ, ಏನೆಲ್ಲ ಹಾಕ್ಕೋತೀರಿ ಕಿವಿಗಳಿಗೆ, ಆದರೆ ನೋಡ್ಲಿಕ್ಕೆ ಚಂದ ಕಾಣಬಹುದು. ಆದರೆ ನಿಜವಾದ ಭೂಷಣ ಏನು ಅಂತಂದ್ರೆ, ನೀವೇನು ಇವತ್ತಿಷ್ಟು ಜನ ಎಲ್ಲ ಕೂತ್ಕೊಂಡು ಎಲ್ಲ ಮಹಾತ್ಮರ ನುಡಿಗಳನ್ನು ಏನು ಕೇಳಿದ್ರಿ, ನಿಮ್ಮ ಕಿವಿಗಳಿಗೆ ಮಹಾತ್ಮರ ನುಡಿಗಳೇ ಭೂಷಣವಾಗಿರ್ತಕ್ಕಂಥದ್ದು. ಅಂಥ ಮಹಾತ್ಮರ ನುಡಿಗಳನ್ನು ಕೇಳಬೇಕು, ಅದು ಭಾಳ ಅವಶ್ಯವಾಗಿರ್ತಕ್ಕಂಥದ್ದು. ನೋಡಿ, ಅದಕ್ಕೆ ಹೇಳ್ತಾರೆ, ಅನ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ತೊಳೆದಿತ್ತು. ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಎಲ್ಲೆಲ್ಲೂ ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಜಡೆಸಿದ್ದೇಶ್ವರನ ಸನ್ನಿಧಿಗೆ ಬಂದಿದ್ದೀರಿ, ನಿಮ್ಮ ಇಡೀ ವರ್ಷ ನಿಮಗೆ ತಿಳಿದೋ ತಿಳಿಲಾರ್ದೋ ಪುಣ್ಯ ಪಾಪಗಳನ್ನು ನೀವು ಮಾಡಿರ್ತೀರಿ. ಆ ಎಲ್ಲ ಪಾಪಗಳನ್ನು ಕಳ್ಕೊಳ್ಳುವಂತಹ ಶಕ್ತಿ, ಎಲ್ಲ ಪಾಪಗಳನ್ನು ಕಳೆಯುವಂಥ ಶಕ್ತಿ ಯಾರಿಗಿದೆ ಅಂದರೆ ಅದು ಜಡೆಸಿದ್ದೇಶ್ವರರಿಗಿದೆ. ಅಂಥ ಕ್ಷೇತ್ರಕ್ಕೆ ಬಂದು ನಾವು ಕೂತ್ಕೊಂಡು ಪ್ರವಚನ ಕೇಳೋದ್ರಿಂದ, ಸೇವೆ ಮಾಡೋದ್ರಿಂದ, ಅಡಿಗೆ ನೀಡೋದ್ರಿಂದ, ಕಸ ಹೊಡೆಯೋದ್ರಿಂದ ಏನು ನಮಗೆ ಶಕ್ತಿ ಅದ, ಆ ಶಕ್ತಿಗೆ ಅನುಗುಣವಾಗಿ ನಾವು ಸೇವೆಯನ್ನು ಮಾಡೋದ್ರಿಂದ ನಾವು ಪುಣ್ಯವನ್ನು ನಾವು ಗಳಿಸ್ಕೋಬೋದು. ಅದಕ್ಕೆ ಹೇಳ್ತಾರೆ ನೋಡಿ, ಎಷ್ಟರ ಮಟ್ಟಿಗೆ ದಾನ ಮಾಡಬೇಕು ಅನ್ನೋದೊಂದು ಹೇಳ್ತಾರೆ. ನ್ಯಾಯೋಪಾರ್ಜಿತ ವಿತ್ತಸ್ಯ ದಶಮಾಂಶೇನ ಧೀಮದ ಕರ್ತವ್ಯೋ ವಿನಿಯೋಗಸ್ಯ ಈಶಪ್ರೀತ್ಯರ್ಥಮೇವಚ ಅಂತ ಹೇಳ್ತಾರೆ. ನಾವು ದುಡಿದಿದ್ದರಲ್ಲಿ 10% ಧರ್ಮಕ್ಕಾಗಿ, ದಾಸೋಹಕ್ಕಾಗಿ, ಪರೋಪಕಾರಕ್ಕಾಗಿ 10% ನಾವು ಖರ್ಚು ಮಾಡಬೇಕಂತ. ಬಹುತೇಕ ಯಾರೂ ಮಾಡೋಕ್ಕತ್ತಿಲ್ಲ ಇವತ್ತಿನ ದಿನಮಾನದಲ್ಲಿ. ಎಲ್ಲೋ ಒಬ್ಬರು ಪುಣ್ಯಾತ್ಮರು ಮಾಡ್ತಾರೆ.
ಅದು ಎಂಥದ್ದಂದ್ರೆ, ನಾವು ಮತ್ತೊಬ್ಬರಿಗೆ ಅನ್ಯಾಯ ಮಾಡಲಾರದೆ ಬೆವರು ಸುರಿಸಿ ಶ್ರಮಪಟ್ಟು ಗಳಿಸಿರ್ತಕ್ಕಂಥ ಹಣದಲ್ಲಿ ನಾವು 10% ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು 10% ಕೊಡೋದು ಬೇಡ. ಆದ್ರೆ ಭಗವಂತ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಮಗಿದೊಂದು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಅಷ್ಟೇ. ಇವತ್ತು ನಮ್ಮ ಮನೆಗೆ ಕರೆಸಿ ಇಡೀ ಸುಣದೋಳಿ ಮಂದಿನ ಸುತ್ತಮುತ್ತ ಮಂದಿನ ಊಟಕ್ಕೆ ಹಾಕ್ಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ದಾಸೋಹಕ್ಕೆ ನಮ್ಮ ಶಕ್ತ್ಯಾನುಸಾರವಾದ ದೇಣಿಗೆಯನ್ನು ಕೊಟ್ಟಾಗ ಈ ಭಾಗದ ಜನ ಎಲ್ಲ ಉಣ್ತಾರಲ್ಲ, ಪುಣ್ಯದ ಲೀಸ್ಟಿನೊಳಗೆ ನಾವು ಒಬ್ಬರು ಸೇರ್ಕೋತೀವಿ. ಅದಕ್ಕೆ ಜಾತ್ರೆಗಳನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ, ನೀವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಷ್ಟೇ. ಅದಕ್ಕೋಸ್ಕರವಾಗಿ ಶಿವಾನಂದ ಮಹಾಸ್ವಾಮಿಗಳವರು ಪ್ರತಿ ವರ್ಷ ಉಡಿ ತುಂಬುವ ಕಾರ್ಯಕ್ರಮಗಳಿರ್ಬೋದು, ಪ್ರವಚನದ ಕಾರ್ಯಕ್ರಮಗಳನ್ನು ಕೇಳೋದಕ್ಕಿರ್ಬೋದು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮ ಭಾಗದ ಜನ ಸುಸಂಸ್ಕೃತವಂತರಾಗಬೇಕು, ಧಾರ್ಮಿಕವಂತರಾಗಬೇಕು, ಆಚಾರವಂತರಾಗಬೇಕು, ವಿಚಾರವಂತರಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬಹುತೇಕ ನಮ್ಮ ಎಲ್ಲ ಶಾಲೆಗಳು ಇಂಗ್ಲೀಷನ್ನು ಕಲಿಸ್ತಾ ಇದ್ದಾವೆ, ಹಿಂದಿ ಕಲಿಸ್ತಾ ಇದ್ದಾವೆ, ವಿಜ್ಞಾನಿಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಇಂಜಿನಿಯರ್ಗಳು ತಯಾರಾಗ್ತಾ ಇದ್ದಾರೆ, ಡಾಕ್ಟರ್ಗಳು ತಯಾರಾಗ್ತಾ ಇದ್ದಾರೆ. ಆದರೆ ಸಂಸ್ಕಾರವಂತ ಮನುಷ್ಯನನ್ನು ತಯಾರು ಮಾಡುವಂತಹ ಶಕ್ತಿ ಅದು ಮಠಮಾನ್ಯಗಳಿಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ಹೋಗ್ತದೆ. ಇವತ್ತಿನ ದಿವಸ ನಿಮ್ಮ ಮಕ್ಕಳನ್ನು ನೀವು ಭಾಳಷ್ಟು ಜನ ಕರ್ಕೊಂಡ್ಬರುವುದಿಲ್ಲ. ಆ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬರ್ತೀರಿ, ಹೋಮ್ವರ್ಕ್ ಮಾಡ್ಕೋ, ಓದ್ಕೋ, ನೋಡು ಅಂತ ಹೇಳಿ. ಇವತ್ತು ನಾನು ಬರುವಾಗ 6:15 ಒಂದು ನ್ಯೂಸ್ ನೋಡಿದೆ. ತಮಿಳ್ನಾಡಿನೊಳಗೆ ಒಬ್ಬ ಅಗದಿ ಆ ಮನುಷ್ಯನ ನೋಡಬೇಕು, ಎಂಥ ದಷ್ಟಪುಷ್ಟ ಮನುಷ್ಯ. ಅವ ಯಜಮಾನ ಮನುಷ್ಯ, 85 ವರ್ಷದ ಮನುಷ್ಯನನ್ನು ಅವರ ತಂದೆ ಆಸ್ತಿಗೋಸ್ಕರವಾಗಿ ಅವನು ಹೊಡಿತಾ ಇದ್ದಾನೆ ನೋಡ್ಬೇಕು. ಬಾಕ್ಸರು ಹೊಡೆದಂಗ ಆ ಕುರ್ಚೆ ಮೇಲೆ ಕುಂತಿರ್ತಕ್ಕಂಥ ಒಬ್ಬ ಯಜಮಾನ ಮನುಷ್ಯನನ್ನ ಅವರ ಸ್ವತಃ ತಂದೆಯನ್ನ ಕಾಲಲ್ಲಿ ಹೊಡೆಯೋದು ಮಾಡಿ ಇದನ್ನ ಮಾಡ್ತಾ ಇದ್ದ. ಯಾಕೆ ಇಂಥ ದುರಂತಗಳು ನಡೀತವೆ ಅಂತಂದ್ರೆ, ಯಾರ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತಾ ಇಲ್ಲ ನೋಡಿ. ನೀವೆಲ್ಲ ತಿಳ್ಕೊಳ್ಳಿ, ಒಂದು ಶಿಕ್ಷಣ ಅವ್ರಿಗೆ ಕಡಿಮೆ ಆದರೂ ಏನು ಚಿಂತೆ ಇಲ್ಲ, ಸಂಸ್ಕಾರ ಕಡಿಮೆ ಮಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಟ್ರಿ ಅಂತಂದರೆ ಅವರಲ್ಲಿ ನೀವು ಅವ್ರಿಗೆ ಏನೂ ಗಳಿಸೋ ಅವಶ್ಯಕತೆ ಇಲ್ಲ, ಅವ್ರಿಗೆ ನೀವು ಡಿಪಾಸಿಟ್ ಇಡುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಅವನು ತನ್ನ ರಟ್ಟೆ ಮೇಲೆ ಎಲ್ಲೋ ಕೂಲಿನೋ ಸಾಲನೋ ಮಾಡಿ ದುಡ್ಕೊಂಬಂದು ನಿಮ್ಮನ್ನು ಸಾಕ್ತಾನೆ ಹೊರತು, ನೀವು ಸಂಸ್ಕಾರ ಕೊಡಲಾರ್ದೆ ಶಿಕ್ಷಣ ಕೊಟ್ರಿ ಅಂತಂದ್ರೆ ಅವಂಗ ಆದಾಯ ಬರೋಣ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ. ಅದಕ್ಕೆ ನಾನು ಹೇಳೋದು, ಶಿಕ್ಷಣ ಕೊಡಬೇಡ್ರಿ ಅಂತಲ್ಲ, ಆ ಶಿಕ್ಷಣದ ಜೊತೆ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಎಲ್ಲಿ ಸಿಗ್ತದದು? ಎಲ್ಲಿ ಸಿಗ್ತದ? ಊರ ಕಿರಾಣಿ ಅಂಗಡಿ ಒಳಗೆ ಸಿಗ್ತದೇನು? ಏನು ರೇಷನ್ ಅಂಗಡಿ ಒಳಗೆ ಸಿಗ್ತದೇನು? ಇಲ್ಲ. ಮತ್ತು ಮಠಮಾನ್ಯಗಳಿಗೆ ಕರ್ಕೊಂಬರ್ಬೇಕು. ಈ ಜಾತ್ರೆಗಳು ಬಂದಂಥ ಸಂದರ್ಭದಲ್ಲಿ, ಈ ಪ್ರವಚನಗಳ ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಕರ್ಕೊಂಡು ಬಂದು ಆ ಮಕ್ಕಳಿಗೆ ಕುಂಡ್ರಿಸಿದಾಗ ಅವು ನೋಡಿ ನೋಡಿ ಕಲಿಯುವಂಥದ್ದು ಭಾಳಷ್ಟು ಮಂದಿ ನಾವು ನೋಡಿ ಕಲ್ತಿದ್ದದ, ಕೇಳಿ ಕಲ್ತಿದ್ದದ, ಓದಿ ಕಲ್ತಿದ್ದೈತೆ. ಅದು ಎಲ್ಲದಕ್ಕಿಂತ ಹೆಚ್ಚು ನೀವೆಲ್ಲ ಕಲ್ತಿದ್ದು ನೋಡಿ ಕಲ್ತಿದ್ದು ಏನದ, ಅದು ಭಾಳ ದಿವಸ ಉಳಿತದ ಮತ್ತು ಭಾಳ ಬೇಗ ಕಲ್ತ್ಕೊಳ್ತಾನೆ ಮನುಷ್ಯ. ಅದಕ್ಕನೇ ಆ ನೋಡಿ ಕಲಿಯುವಂಥ ಇಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಆ ಸಂಸ್ಕಾರವನ್ನು ಕೊಡಿಸುವಂತಹ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಈ ಜಡಸಿದ್ದೇಶ್ವರನ ಕ್ಷೇತ್ರ ಭಾಳ ಪುಣ್ಯಮಯವಾಗಿರ್ತಕ್ಕಂಥ ಕ್ಷೇತ್ರ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ನೋಡಿ, ಎಲ್ಲಿ ಮಹಾತ್ಮರು ನಡೆದಾಡಿರ್ತಾರ, ಎಲ್ಲಿ ಮಹಾತ್ಮರು ನೀರಿಗೆ ಹಸ್ತಸ್ಪರ್ಶ ಮಾಡಿರ್ತಾರ, ಎಲ್ಲಿ ಮಹಾತ್ಮರು ಅನ್ನಕ್ಕೆ ಹಸ್ತಸ್ಪರ್ಶ ಮಾಡಿರ್ತಾರ, ಅದೇ ಭೂಮಿ ಪಾವನ, ಅದೇ ನೀರೇ ತೀರ್ಥವಾಗುತ್ತದೆ, ಅದೇ ಅನ್ನವೇ ಪ್ರಸಾದವಾಗಿರ್ತದೆ. ಆ ನಿಟ್ಟಿನಲ್ಲಿ ಜಡಸಿದ್ದೇಶ್ವರರು ತಿರುಗಾಡಿರ್ತಕ್ಕಂಥ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದೆ. ಈ ನದಿಯ ನೀರು ತೀರ್ಥವಾಗಿದೆ. ಒಟ್ಟಿನಲ್ಲಿ ಸುಣದೋಳಿಯ ಈ ಜನರಿಗೆ
ಪುಣ್ಯದ ನಾಡಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂದ್ರೆ ಅದು ಜಡಸಿದ್ದೇಶ್ವರನ ಕ್ಷೇತ್ರವೇ ಪುಣ್ಯವನ್ನು ಸಂಪಾದಿಸಲಿಕ್ಕೋಸ್ಕರವಾಗಿರುವಂಥ ಕ್ಷೇತ್ರ. ಅಂಥ ಜಾತ್ರೆಗೆ ತಾವೆಲ್ಲರೂ ಪಾಲ್ಗೊಂಡು ಶ್ರದ್ಧೆಯಿಂದ ಇಲ್ಲಿವರೆಗೂ ಕೂತು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳಿದಿರಿ, ಉಡಿ ತುಂಬಿಸ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಆ ಭಗವಂತ ಜಡಸಿದ್ದೇಶ್ವರರು ಒಳ್ಳೇದು ಮಾಡಲಿ ಅಂತ ಶುಭ ಕೋರಿ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತೇನೆ.